ತರಿಗೆ ತರಗತಿಗೆ ಸ್ವಾಗತ. ತರಗತಿಯ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ರಾಜ್ಯ ಶಾಸಕಾಂಗದ ಒಂದು ಅಧಿಕಾರ ಮತ್ತು ಕಾರ್ಯಗಳನ್ನು ಈ ಒಂದು ತರಗತಿಯೊಳಗೆ ಚರ್ಚೆ ಮಾಡ್ತೀವಿ. ಯಾವ ಕಾರ್ಯಗಳಪ್ಪ ಅಂದ್ರೆ ಈ ಶಾಸನೀಯ ಒಂದು ಹಣಕಾಸಿನ, ಕಾರ್ಯಾಂಗೀಯ, ಚುನಾವಣಾ ಮತ್ತು ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಜೊತೆಗೆ ಇತರೆ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಸಂಪೂರ್ಣವಾದಂಥ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಬನ್ನಿ ಚರ್ಚೆ ಮಾಡ್ತಾ ಹೋಗೋಣ. ಒಂದನೇದು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಈ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳಂದ್ರೆ ಏನಪ್ಪ ಅಂದ್ರೆ ಈ ಸಂಸತ್ತಿನೊಳಗೆ ಯಾವುದೇ ಒಂದು ಮಸೂದೆಯನ್ನು, ಸಾಮಾನ್ಯ ಮಸೂದೆಯನ್ನು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆ ವಿಧಾನ ಮಂಡಲದ ಯಾವುದೇ ಒಂದು ಸದನದಲ್ಲಾದರೂ ಮಂಡನೆ ಮಾಡ್ಬೋದು. ಅಂದರೆ ಸಾಮಾನ್ಯ ಮಸೂದೆಯನ್ನು ಯಾವುದೇ ಒಂದು ಸದನದ ಒಂದು ಸಾಮಾನ್ಯ ಮಸೂದೆಯನ್ನು ಯಾವುದೇ ಒಂದು ಸಾಧನದಲ್ಲಿ ಮಂಡನೆ ಮಾಡ್ಬೋದು. ಜೊತೆಗೆ ಆ ವಿಧಾನಸಭೆಯಿಂದ ಅನುಮೋದಿಸಲ್ಪಟ್ಟಂಥ ಈ ಮಸೂದೆಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ವಿಧಾನ ಪರಿಷತ್ತಿಗೆ ಅನುಮೋದನೆಗೆ ಕಳಿಸ್ತಾ ಹೋಗ್ತಾರೆ. ಆಗ ಆ ವಿಧಾನ ಪರಿಷತ್ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆ ಒಂದು 3 ತಿಂಗಳೊಳಗೆ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಆ ತಿದ್ದುಪಡಿಯೊಂದಿಗೆ ಅಥವಾ ಆ ತಿದ್ದುಪಡಿ ಅಲ್ಲದೆ ತನ್ನ ಒಂದು ಅನುಮೋದನೆಯನ್ನು ನೀಡಿ ಆ ಮಸೂದೆಯನ್ನು ಎಲ್ಲಿ ಕಳಿಸ್ಬೇಕಪ್ಪ ಅಂದ್ರೆ ಮತ್ತೆ ವಿಧಾನಸಭೆಗೆ ಕಳಿಸ್ತಾ ಹೋಗ್ಬೇಕು. ಆ ವಿಧಾನಸಭೆಗೆ ಕಳಿಸಿದಂಥ ಪಕ್ಷದಲ್ಲಿ ಒಂದು ವೇಳೆ ಕಳಿಸ್ಲಿಲ್ಲಪ್ಪ, ಅವಾಗ ಏನಾಗ್ತೈತಪ್ಪ ಅಂದ್ರೆ ಆ ವಿಧಾನಸಭೆಯು ಮಸೂದೆಯನ್ನು 2ನೇ ಬಾರಿಯಲ್ಲಿ ಕಳಿಸ್ತೈತೆ. ಅಂದರೆ ವಿಧಾನ ಪರಿಷತ್ತಿಗೆ ಅಂಗೀಕಾರಕ್ಕಾಗಿ ಕಳಿಸ್ತಾ ಹೋಗ್ತೈತಿ. ಈ ಒಂದು ಸಂದರ್ಭದೊಳಗೆ ಆ ವಿಧಾನ ಪರಿಷತ್ ಏನು ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ 1 ತಿಂಗಳೊಳಗೆ ಏನು ಮಾಡ್ತಾ ಹೋಗ್ಬೇಕು, ತನ್ನ ಒಂದು ಅನುಮೋದನೆಯೊಂದಿಗೆ ಮಸೂದೆಯನ್ನು ಮತ್ತೆ ವಿಧಾನಸಭೆಗೆ ಹಿಂದಿರಿಸಬೇಕು. ಇಲ್ಲವಾದಲ್ಲಿ ಎರಡೂ ಸದನಗಳು ಒಪ್ಪಿಗೆ ನೀಡಿವೆ ಎಂದು ಘೋಷಣೆ ಮಾಡಿದ ಏನು ಮಾಡ್ತಾರಪ್ಪ ಅಂದ್ರೆ ರಾಜ್ಯಪಾಲರಿಗೆ ಕಳಿಸ್ತಾ ಹೋಗ್ತಾರೆ. ಈ ರಾಜ್ಯಪಾಲರಿಗೆ ಕಳಿಸಿ ಅಲ್ಲಿ ರಾಜ್ಯಪಾಲರ ಒಂದು ಅಂಕಿತಕ್ಕೆ ಕಳಿಸ್ತಾ ಹೋಗ್ತಾರೆ. ಹೀಗೆ ವಿಧಾನ ಪರಿಷತ್ತು ಒಂದು ಸಾಮಾನ್ಯ ಮಸೂದೆಯನ್ನು ಎಷ್ಟು ತಿಂಗಳು 4 ತಿಂಗಳ ಕಾಲ ತಡೆ ಹಿಡಿಯುವ ಅಧಿಕಾರವನ್ನು ಹೊರತುಪಡಿಸಿ ಬೇರೆ ಯಾವ ಅಧಿಕಾರವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಈ ಮೊದಲಿಗೆ 3 ತಿಂಗಳು ಅಂತ ನೋಡಿದ್ವಿ. ಎಷ್ಟು ಈ ಒಂದು ಸಾಮಾನ್ಯ ಮಸೂದೆ ಅಂತ ಹೇಳಿದ್ವಿ. ಯಾವುದು ಸಾಮಾನ್ಯ ಮಸೂದೆಯನ್ನು ಯಾವುದೇ ಒಂದು ಸದನದಲ್ಲಾದರೂ ಮಂಡನೆ ಮಾಡ್ಬೋದು. ಯಾವ ರೀತಿಯಪ್ಪ ಅಂದ್ರೆ ಮೊದಲನಿಗೆ ವಿಧಾನಸಭೆ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಈ ಒಂದು ಮಸೂದೆಯನ್ನು ಯಾವುದೇ ಸದನದಲ್ಲಿ ಮಂಡನೆ ಆದ ನಂತರ ಮಸೂದೆನ ಈ ಒಂದು ವಿಧಾನಸಭೆ ವಿಧಾನ ಪರಿಷತ್ತಿಗೆ ಕಳಿಸ್ತಾ ಹೋಗ್ತೈತಿ. ಎಲ್ಲಿಗೆ? ವಿಧಾನ ಪರಿಷತ್ತಿಗೆ ಕಳಿಸ್ತೈತಿ. ಈ ಒಂದು ವಿಧಾನ ಪರಿಷತ್ತು ಎಷ್ಟು ತಿಂಗಳ ಕಾಲ ತನ್ನ ಹತ್ರ ಇಟ್ಕೋಬೋದಪ್ಪ ಅಂದ್ರೆ 3 ತಿಂಗಳ ಕಾಲ ತನ್ನ ಹತ್ರ ಇಟ್ಕೊಂಡು ಆ ಒಂದು ಮಸೂದೆಗೆ ತಿದ್ದುಪಡಿ ಮಾಡ್ಬೋದು. ಒಂದು ವೇಳೆ ತಿದ್ದುಪಡಿ ಮಾಡಲಿಲ್ಲಂಗೆ ಎಲ್ಲಿ ಒತ್ತಿ ರಿಟರ್ನ್ ಎಲ್ಲಿ ವಿಧಾನಸಭೆಗೆ ಕಳಿಸ್ಬೇಕು. ಒಂದು ವೇಳೆ ಅದು ಮಸೂದೆ ಏನಾದರೂ ಒಪ್ಪಿಗೆ ಪಡೀಲಿಲ್ಲ ಅಂದ್ರೆ ಮತ್ತೆ ಏನು ಮಾಡ್ತಾ ಹೋಗ್ತೈತಪ್ಪ ಮತ್ತೆ ವಿಧಾನಸಭೆ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಮತ್ತೆ ವಿಧಾನ ಪರಿಷತ್ತಿಗೆ ಕಳಿಸ್ತಾ ಹೋಗ್ತೈತಿ. ಆ ವಿಧಾನ ಪರಿಷತ್ತಿಗೆ ಕಳಿಸಿ ಈಗ ಟೈಮ್ ಎಷ್ಟು ಕೊಡ್ತಾರಪ್ಪ ಅಂದ್ರೆ ಕೇವಲ 1 ತಿಂಗಳ ಕಾಲ ಒಳಗಾಗಿ ತನ್ನ ಒಂದು ಮಸೂದೆಗೆ ಏನು ತಿದ್ದುಪಡಿ ಮಾಡಬೇಕು, ಏನು ತಿದ್ದುಪಡಿ ಮಾಡಬಾರ್ದು ಅನ್ನೋದು ಏನು ಮಾಡ್ತಾ ಹೋಗ್ಬೇಕು, ವಿಧಾನ ಪರಿಷತ್ತು ಒಳ್ಳೆ ರಿಟರ್ನ್ ಕೊಡ್ಬೇಕು. ಒಂದು ವೇಳೆ ಕೊಳ್ಳಿಲ್ಲಪ್ಪ ಅಂದ್ರೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಎರಡೂ ಸದನಗಳು ಒಪ್ಪಿಗೆ ಪಡೆದ ಒಂದು ಯಾರಿಗೆ ಕಳಿಸ್ತಾರಪ್ಪ ಅಂದ್ರೆ ರಾಜ್ಯಪಾಲರಿಗೆ ಕಳಿಸ್ತಾ ಹೋಗ್ತಾರೆ. ಅದಕ್ಕೆ ಕಳಿಸ್ತಾರೆ ರಾಜ್ಯಪಾಲರಿಗೆ ತಮ್ಮ ಒಂದು ಸಾಮಾನ್ಯ ಮಸೂದೆಗೆ ಅಂಕಿತ ಆಗಲಿಕ್ಕೆ ಕಳಿಸ್ತಾ ಹೋಗ್ತಾರೆ. ಈ ಒಂದು ರಾಜ್ಯಪಾಲ ಕಳಿಸಿದ ನಂತರ ಈ ಒಂದು ಮಸೂದೆಗೆ ಎರಡೂ ಉಭಯ ಸದನಗಳು ಒಪ್ಪಿಗೆ ಪಡೆದವೆಂದು ರಾಜ್ಯಪಾಲರಿಗೆ ಅಂಕಿತ ಸಲುವಾಗಿ ಕಳಿಸ್ತಾ ಹೋಗ್ತಾರೆ. ಈ ಒಂದು ವಿಧಾನ ಪರಿಷತ್ತು ಏನಪ್ಪ ಅವರ ಒಂದು ಅಧಿಕಾರ ಏನಪ್ಪ ಕೇವಲ ಒಂದು 4 ತಿಂಗಳ ಕಾಲ ಒಂದು ಸಾಮಾನ್ಯ ಮಸೂದೆಯನ್ನು ತಡೆ ಹಿಡಿಯಬಹುದು ವಿನ ಅದನ್ನು ಒಂದು ತಿರಸ್ಕಾರ ಮಾಡೋಕ್ಕಂಥ ಅಧಿಕಾರ ಏನಪ್ಪ ಅಂದ್ರೆ ಅದು 4 ತಿಂಗಳ ಕಾಲ ತಡೆ ಇಡಬಹುದು. ಅದು ಬಿಟ್ಟಪ್ಪ ಬೇರೆ ಯಾವ ಒಂದು ಅಧಿಕಾರವನ್ನು ಕಾಣಂಗಿಲ್ಲ. ಇದು ಶಾಸನೀಯವಾದಂಥ ಅಧಿಕಾರವನ್ನು ನೋಡ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಅಂದ್ರೆ ಹಣಕಾಸಿನ ವಿಷಯದಲ್ಲಿ ವಿಧಾನಸಭೆಗೆ ವಿಧಾನ ಪರಿಷತ್ತಿಗಿಂತ ಹೆಚ್ಚು ಅಧಿಕಾರವಿದೆ. ಅಂದರೆ ಏನು ಈ ವಿಧಾನಸಭೆ ಐತಲ್ಲ, ಇದೇನು ಜನತಾ ಸದನ ಅಂತ ಕರಿತಾವಲ್ಲ, ಆ ಜನತಾ ಸದನವು ಹಿರಿಯರ ಸದನಕ್ಕಿಂತ ಹೆಚ್ಚು ಅಧಿಕಾರವಿದೆ. ಅದರೊಳಗೆ ಹಣಕಾಸಿನ ವಿಚಾರದೊಳಗೆ ಸಂವಿಧಾನದ ಪ್ರಕಾರ ಹಣಕಾಸಿನ ಮಸೂದೆಯನ್ನು ಎಲ್ಲಿ ಮಂಡನೆ ಮಾಡ್ಬೇಕು ಹೇಳ್ರಿ? ಹಣಕಾಸಿನ ಒಂದು ಮಸೂದೆಯನ್ನು ವಿಧಾನಸಭೆಯೊಳಗೆ ಮಂಡನೆ ಮಾಡಬೇಕು.
ಈ ಒಂದು ವಿಧಾನಸಭೆಯ ಅನುಮೋದನೆ ನೀಡಿದಂಥ ಹಣಕಾಸಿನ ಮಸೂದೆಯನ್ನು ಆ ವಿಧಾನ ಪರಿಷತ್ತಿಗೆ ಏನು ಮಾಡ್ತಾ ಹೋಗ್ಬೇಕು, ಅನುಮೋದನೆಗೆ ಕಳಿಸ್ತಾ ಹೋಗ್ಬೇಕು. ಆಗ ವಿಧಾನ ಪರಿಷತ್ತು ಮಸೂದೆಯನ್ನು ಸ್ವೀಕರಿಸಿದ ಒಂದು 14 ದಿನಗಳೊಳಗಾಗಿ ತನ್ನ ಒಪ್ಪಿಗೆಯೊಂದಿಗೆ ವಿಧಾನಸಭೆಗೆ ಹಿಂತಿರುಗಿಸಬೇಕು. ಇಲ್ಲವಾದಲ್ಲಿ ಈ ಒಂದು ಮಸೂದೆಯನ್ನು ಉಭಯ ಸದನಗಳು ಅನುಮೋದನೆ ಕೊಟ್ಟು ಒಪ್ಪಿಗೆ ಕೊಟ್ಟ ಒಂದು ಘೋಷಣೆ ಮಾಡಿ ಮತ್ತೆ ಅಲ್ಲಿ ಕಳಿಸ್ತಾ ರಾಜ್ಯಪಾಲರೇ ಸಹಿ ಕಳಿಸ್ತಾ ಹೋಗ್ತಾರೆ. ಈ ವಿಧಾನ ಪರಿಷತ್ತು ಹಣಕಾಸಿನ ಮಸೂದೆಯನ್ನು ಕೇವಲ ಒಂದು 14 ದಿನಗಳ ಕಾಲ ತಡೆ ಹಿಡಿಬೋದು. ಅದು ಬಿಟ್ಟಪ್ಪ ಅಂದರೆ ಯಾವುದೇ ರೀತಿಯ ಒಂದು ಹಣಕಾಸಿನ ವಿಚಾರದೊಳಗೆ ತನ್ನ ಒಂದು ವ್ಯಕ್ತಪಡಿಸುವಂಥ ಅಧಿಕಾರ ಇರೋದಿಲ್ಲ. ಯಾವ ರೀತಿ ಸಾಮಾನ್ಯ ಮಸೂದೆಯನ್ನು ಕೇವಲ 4 ತಿಂಗಳ ಕಾಲ ತಡೆ ಹೇಳ್ಬೋದು, ಅದೇ ರೀತಿ ಈ ಒಂದು ಹಣಕಾಸಿನ ಮಸೂದೆಯನ್ನು ಕೇವಲ 14 ದಿನ. ಯಾವ ರೀತಿಯಪ್ಪ ಅಂದ್ರೆ ಈ ಹಣಕಾಸಿನ ಮಸೂದೆಯನ್ನು ಯಾವ ಸದನದಲ್ಲಿ ಮಂಡನೆ ಮಾಡಬೇಕು, ಈ ಒಂದು ಹಣಕಾಸಿನ ಮಸೂದೆಯನ್ನು ಎಲ್ಲಿ ಮಂಡನೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ವಿಧಾನಸಭೆಯೊಳಗೆ ಮಂಡನೆ ಮಾಡ್ತಾ ಹೋಗ್ತಾರೆ. ಈ ಒಂದು ವಿಧಾನಸಭೆಯೊಳಗೆ ಮಂಡನೆ ಮಾಡಿದಂಥ ಈ ಹಣಕಾಸಿನ ಮಸೂದೆಯನ್ನು ಮತ್ತೆ ಎಲ್ಲಿ ಕಳಿಸ್ತಾರಪ್ಪ ಅಂದ್ರೆ ವಿಧಾನ ಪರಿಷತ್ತಿಗೆ ಕಳಿಸ್ತಾ ಹೋಗ್ತಾರೆ. ಈ ವಿಧಾನ ಪರಿಷತ್ತಿಗೆ ಸ್ವೀಕರಿಸಿದಂಥ 14 ದಿನದೊಳಗಾಗಿ ಇವ್ರು ಏನು ಮಾಡ್ತಾ ಹೋಗ್ಬೇಕು, ತನ್ನ ಒಂದು ಒಪ್ಪಿಗೆ ಕೊಡ್ತಾ ಯಾರಿಗೆ ಕಳಿಸ್ಬೇಕು, ಈ ವಿಧಾನಸಭೆಗೆ ಕಳಿಸ್ತಾ ಹೋಗ್ಬೇಕು. ಒಂದು ವೇಳೆ ಇವರು 14 ದಿನದೊಳಗೆ ಏನೂ ಮಾಡಲಿಲ್ಲಪ್ಪ ಅಂದ್ರೆ ಇವೆರಡೂ ಸದನಗಳು ಒಪ್ಪಿಗೆ ಪಡೆದ ಒಂದು ಯಾರಿಗೆ ಕಳಿಸ್ತಾರಪ್ಪ ಅಂದ್ರೆ ರಾಜ್ಯಪಾಲರಿಗೆ ಕಳಿಸ್ತಾ ಹೋಗ್ತಾರೆ. ರಾಜ್ಯಪಾಲರ ಒಂದು ಅಂಕಿತಕ್ಕೆ ಕಳಿಸ್ತಾ ಹೋಗ್ತಾರೆ. ಇದು ಹಣಕಾಸಿನ ಒಂದು ಅಧಿಕಾರ ಮತ್ತು ಕಾರ್ಯ. ಕೇವಲ ಈ ಒಂದು ವಿಧಾನ ಪರಿಷತ್ ಕೇವಲ ಒಂದು 14 ದಿನಗಳ ಕಾಲ ಈ ಒಂದು ಮಸೂದೆಯನ್ನು ತಡೆ ಹಿಡಿಯಬಹುದು ವಿನಃ ಈ ಯಾವುದೇ ರೀತಿಯ ಒಂದು ತಿರಸ್ಕಾರ ಮಾಡುವಂಥ ಅಧಿಕಾರವನ್ನು ಕಾಣಬಹುದು. ಇದು ಹಣಕಾಸಿನ ಒಂದು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋದ್ವಿ. ಮುಂದುವರೆದು ನೋಡ್ತಾ ಹೋಗೋಣ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾವೆ. ಈ ರಾಜ್ಯ ಕಾರ್ಯಾಂಗ ಅಂತ ಏನು ಮಂತ್ರಿಮಂಡಲ ಅಂತ ಕರಿತಾವೆ. ಕಾರ್ಯಾಂಗದೊಳಗೆ ಯಾವ ನೋಡ್ತವೆ, ಮಂತ್ರಿಮಂಡಲ ಏನು ನೋಡ್ತಾವಲ್ಲ ಆ ಒಂದು ಮಂತ್ರಿಮಂಡಲವು ವಿಧಾನಸಭೆಗೆ ಜವಾಬ್ದಾರಿ ಆಗಿರ್ತೈತಿ. ಜೊತೆಗೆ ಈ ವಿಧಾನಸಭೆಯು ಆ ಒಂದು ವಿಶ್ವಾಸವಿರುವವರೆಗೂ ಆ ಮಂತ್ರಿಮಂಡಲ ಅಧಿಕಾರದಲ್ಲಿ ಮುಂದುವರ್ತಾ ಹೋಗ್ತೈತಿ. ಜೊತೆಗೆ ಆ ವಿಧಾನಸಭೆಯ ಒಂದು ವೇಳೆ ವಿಶ್ವಾಸ ಕಳೆದುಕೊಂಡಾಗ ಆ ಮಂತ್ರಿಮಂಡಲ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ರಾಜೀನಾಮೆ ನೀಡಬೇಕಾಗ್ತೈತಿ. ಇಡೀ ಮಂತ್ರಿಮಂಡಲ ಸಾಮೂಹಿಕವಾಗಿ ಯಾರಿಗೆ ಒಂದು ಜವಾಬ್ದಾರಿ ಆಗ್ತೈತಪ್ಪ ಅಂದ್ರೆ ಇದು ವಿಧಾನಸಭೆಗೆ ಜವಾಬ್ದಾರಿ ಆಗ್ತಾ ಹೋಗ್ತೈತಿ. ಅಂದ್ರೆ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳಂದ್ರೆ ಏನಪ್ಪ ಅಂದರೆ ಈ ರಾಜ್ಯ ಕಾರ್ಯಾಂಗ ಏನು ಮಂತ್ರಿಮಂಡಲ ಅಂತ ನೋಡ್ತಾ ಹೋಗ್ತಲ್ಲ, ಈ ಒಂದು ಮಂತ್ರಿಮಂಡಲವು ವಿಧಾನಸಭೆಗೆ ಜವಾಬ್ದಾರಿ ಆಗ್ತಾ ಹೋಗ್ತದೆ. ಈ ವಿಧಾನಸಭೆಗೆ ಆ ಒಂದು ವಿಶ್ವಾಸ ಇರೋವರೆಗೂ ಆ ಮಂತ್ರಿಮಂಡಲವು ಸರ್ಕಾರದಲ್ಲಿ ಮುಂದುವರ್ತಾ ಹೋಗ್ತೈತೆ. ಒಂದು ವೇಳೆ ವಿಶ್ವಾಸ ಕಳೆದುಕೊಂಡಪ್ಪ ಅಂದ್ರೆ ಆ ವಿಧಾನಸಭೆ ಏನು ಮಾಡ್ತಾ ಹೋಗ್ಬೇಕು, ಮಂತ್ರಿಮಂಡಲ ಏನು ಮಾಡ್ತಾ ಹೋಗ್ಬೇಕು, ತನ್ನ ಒಂದು ರಾಜೀನಾಮೆ ನೀಡ್ತಾ ಹೋಗ್ಬೇಕು. ಒಟ್ಟಾರೆಯಾಗಿ ಮಂತ್ರಿಮಂಡಲವು ಸಾಮೂಹಿಕವಾಗಿ ಯಾರಿಗೆ ಜವಾಬ್ದಾರಿಯಪ್ಪ ಅಂದರೆ ವಿಧಾನಸಭೆಗೆ ಜವಾಬ್ದಾರಿಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ನಂತರದಲ್ಲಿ ನೋಡ್ತಾ ಹೋಗ್ತೀವಿ ಚುನಾವಣಾ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ತಾ ಹೋಗ್ತೀವಿ. ಈ ಚುನಾವಣಾ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡೋದಾದ್ರೆ ಈ ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಸಭೆ ಸದಸ್ಯರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ವಿಧಾನಸಭಾಧ್ಯಕ್ಷರು ಮತ್ತು ಉಪಸಭಾಧ್ಯಕ್ಷರನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡುವ ಅಧಿಕಾರ ವಿಧಾನಸಭೆಗೆ ಐತಿ. ಅಂದ್ರೆ ಈ ರಾಷ್ಟ್ರಾಧ್ಯಕ್ಷರು ಇರ್ತಾರೆ, ಯಾರು ರಾಷ್ಟ್ರಪತಿಗಳು, ರಾಜ್ಯಸಭೆಯ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು, ವಿಧಾನಸಭಾ ಸಭಾಧ್ಯಕ್ಷರು ಮತ್ತು ಉಪಸಭಾಧ್ಯಕ್ಷರನ್ನು ಚುನಾವಣೆ ಮಾಡುವಂಥ ಅಧಿಕಾರ, ಆಯ್ಕೆ ಮಾಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದರೆ ಈ ವಿಧಾನಸಭೆಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಸಂಸತ್ತಿಗೆ ಐತಿ. ಸಂಸತ್ತಿನೊಳಗೆ ಎರಡು ಸದನಗಳೈತಿ. ಕೆಲವೊಂದು ಸಂವಿಧಾನದ ಕೆಲವೊಂದು ತಿದ್ದುಪಡಿಗಳಿಗೆ ಆ ರಾಜ್ಯದ ಒಂದು ವಿಧಾನಸಭೆಗಳ ಅನುಮೋದನೆ ಕೂಡ ಅಗತ್ಯವಾಗಿ. ಆ ಉದಾಹರಣೆಗೆ ಈ ಒಂದು ಯಾವುದಪ್ಪ ಈ ಒಂದು GST ಕಾಯ್ದೆ ಅಂತ ನೋಡ್ತಾ ಹೋಗ್ತೀವಿ. ಈ GST ಏನು ಇದಕ್ಕಲ್ಲ ಏನು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೇವೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೇವೆ. ಈ ಒಂದು ತಿದ್ದುಪಡಿ ಅಂದರೆ ಸಂವಿಧಾನ ಈ ಒಂದು ಕಾಯ್ದೆ ಜಾರಿಗೆ ತರಬೇಕಾದ್ರೆ ಕೇವಲ ಒಂದು ಕೇಂದ್ರ ಸರ್ಕಾರದೊಳಗೆ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯೊಳಗೆ ಅನುಮೋದನೆ ಪಡೆದರೂ ಕೂಡ ರಾಜ್ಯದ ಒಂದು ವಿಧಾನಸಭೆಯ ಒಂದು ಅನುಮೋದನೆ ಕೂಡ ಆಗೈತೆ. ಈ ಒಂದು ಅನುಮೋದನೆ ಪಡೆದ ನಂತರ ಈ ಒಂದು GST ಏನು ಮಾಡ್ತಾ ಹೋಗ್ತಪ್ಪ ಅಂದರೆ ಜಾರಿಗೆ ಬರ್ತಾ ಹೋಗ್ತೈತಿ. ಇದು ಒಂದು ಕೂಡ ರೀತಿಯ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರವನ್ನು ನೋಡ್ತಾ ಹೋಗ್ತೀವಿ. ಎಷ್ಟನೇ ತಿದ್ದುಪಡಿ ಅಂದರೆ 127ನೇ ತಿದ್ದುಪಡಿ ಮೂಲಕ ಮಸೂದೆ 2016
ಒಳಗೆ ಕಾಣ್ತಾ ಹೋಗ್ತೀವಿ. 122ನೇ ತಿದ್ದುಪಡಿ ಮೂಲಕ 2016 ಈ ಒಂದು ತಿದ್ದುಪಡಿ ಮಾಡೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದ ನೋಡ್ತಾನೆ ಇತರೆ ಅಧಿಕಾರ ಮತ್ತು ಕಾರ್ಯಗಳು ನೋಡ್ತಾ ಹೋಗ್ತೀವಿ. ಯಾವುದ್ರೊಳಗಪ್ಪ ಅಂದ್ರೆ ಈಗ ಕೇಂದ್ರದೊಳಗೆ UPSC ನೋಡ್ತಾ ಹೋಗ್ತೀವಿ. ಅದೇ ರೀತಿ ರಾಜ್ಯದೊಳಗೆ ಆಯಾ ರಾಜ್ಯದೊಳಗೆ ರಾಜ್ಯ ಲೋಕ ಸೇವಾ ಆಯೋಗದ ವರದಿ ನೋಡ್ತೀವಿ. ಕರ್ನಾಟಕದೊಳಗೆ ಯಾರು ನೋಡ್ತಾ ಹೋಗ್ತೀವಿ, KPSC ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತಾ ಹೋಗ್ತೀವಿ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವರದಿ, ರಾಜ್ಯ ಮಹಿಳಾ ಆಯೋಗದ ವರದಿ ಮತ್ತು ರಾಜ್ಯದ ಇತರ ಆಯೋಗಗಳ ವರದಿಗಳನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಬಹುದು. ಅಂದರೆ ಈ ಒಂದು ಪ್ರಮುಖವಾದಂಥ ಆಯೋಗಗಳ ಒಂದು ವರದಿಯನ್ನು ಸಲ್ಲಿಸಿರ್ತಾರಲ್ಲ, ಆ ವರದಿಗಳನ್ನು ಎಲ್ಲಿ ತಮ್ಮ ಒಂದು ವಿಧಾನಸಭೆಯೊಳಗೆ ಚರ್ಚೆ ಮಾಡುವಂಥ ಅಧಿಕಾರ ಇವರಿಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಈ ಒಂದು ತರಗತಿ ರಾಜ್ಯ ಶಾಸಕಾಂಗದ ಒಂದು ಸಂಪೂರ್ಣವಾದಂಥ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಿದೆ ಅಂದ್ಕೊಂಡ್ವಿ. ಈ ಒಂದು ತರಗತಿ ಇಷ್ಟ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.